ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಶ್ರೂಮ್ ಚಿಲ್ಲಿ ಮಾಡ್ತಾ ಇದ್ದೀನಿ. ಈಗ ನಾವು ಮಶ್ರೂಮ್ ಚಿಲ್ಲಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಈರುಳ್ಳಿ ಬೇಕು, ಸ್ಕ್ವೇರಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಷ್ಟು ಈರುಳ್ಳಿ, ಒಂದು ಈರುಳ್ಳಿ, ಆಮೇಲೆ ಒಂದು ಕ್ಯಾಪ್ಸಿಕಮ್ ಈ ಥರ ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಸ್ಮಾಲ್ ಸೈಜ್ ಆನಿಯನ್ ಫ್ರೈಗೆ ಬೇಕಾಗುತ್ತೆ, ಕೊರಿಯಂಡರ್ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು 7-8 ಬೆಳ್ಳುಳ್ಳಿ ಕಟ್ ಮಾಡಿಕೊಂಡಿದ್ದೀನಿ. ಗ್ರೀನ್ ಚಿಲ್ಲೀಸ್ ಒಂದು 4 ಗ್ರೀನ್ ಚಿಲ್ಲೀಸ್ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಖಾರದ ಪುಡಿನ ನೀರಲ್ಲಿ ಹಾಕ್ಬಿಟ್ಟು ಅದು ಸಾಸ್ ಥರ ಮಾಡ್ಕೊಂಡಿದ್ದೀನಿ. ಆಮೇಲೆ ಕಾರ್ನ್ ಫ್ಲೋರ್ ನೀರಲ್ಲಿ ಹಾಕ್ಬಿಟ್ಟು ಹಾಗೆ ಕಾರ್ನ್ ಫ್ಲೋರ್ ಬೇಕು, ಟೊಮೆಟೊ ಕೆಚಪ್ ಬೇಕು, ಆಮೇಲೆ ಡಾರ್ಕ್ ಸೋಯಾ ಸಾಸ್ ಬೇಕು, ಹಾಗೆ ರೆಡ್ ಚಿಲ್ಲಿ ಸಾಸ್ ಬೇಕು, ಹಾಗೆ ಸ್ವಲ್ಪ ಒಂದು ಪ್ಯಾಕೆಟ್ ಮಶ್ರೂಮ್ ಬೇಕು, ರುಚಿಗೆ ತಕ್ಕಷ್ಟು. ಇವಾಗ ನಾವು ಮಶ್ರೂಮ್ ಫ್ರೈ ಮಾಡೋದಕ್ಕೆ ಸ್ವಲ್ಪ ಮ್ಯಾರಿನೇಟ್ ಮಾಡಬೇಕು. ಇವಾಗ ಮೊದಲು ನಾನು ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಹಾಗೆ ಸ್ವಲ್ಪ ಖಾರದ ಪುಡಿ, ಹಾಗೆ ಕಲಸಕ್ಕೆ ಎಷ್ಟು ಬೇಕೋ ಅಷ್ಟು ಕಾರ್ನ್ಫ್ಲೋರ್. ಸೊ ಇವಾಗ ನಾನು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಇದನ್ನು ನಾವು ಮಶ್ರೂಮ್ ಏನೇನು ಕಲಿಸಿಟ್ಕೊಂಡಿದ್ದೀವೋ ಅದನ್ನೆಲ್ಲ ಫ್ರೈ ಮಾಡಬೇಕು. ಇವಾಗ ಎಣ್ಣೆ ಕಾದಿದೆ. ಇವಾಗ ನಾನು ಇನ್ನೊಂದು ಪಾತ್ರೆ ತೊಗೊಂಡು ಅದರಲ್ಲಿ ಒಂದು 2 ಸ್ಪೂನ್ ಬಟರ್ ಹಾಕೊಂಡಿದ್ದೀನಿ, ಅನ್ಸಾಲ್ಟೆಡ್ ಬಟರ್. ಬಟರ್ ಮೆಲ್ಟ್ ಆದಮೇಲೆ ಆನಿಯನ್ ಹಾಕ್ತೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿ ಇವಾಗ ಸಣ್ಣದಾಗಿ ಇಟ್ಕೊಂಡಿರೋ ಈರುಳ್ಳಿ ನಾನು ನನ್ನ ಸ್ಟೈಲಲ್ಲಿ ಇವತ್ತು ಮಶ್ರೂಮ್ ಚಿಲ್ಲಿ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೇಗಿದೆ ಇವಾಗ ಗಾರ್ಲಿಕ್ ಹಾಕ್ತಾ ಇದ್ದೀನಿ. ಗಾರ್ಲಿಕ್ ಮುಂಚೆನೇ ಹಾಕಿದ್ರೆ ಅದು ಇದಾಗ್ತದೆ, ಕಪ್ಪಾಗ್ತದೆ, ಅದು ಫ್ಲೇವರೇ ಬರೋಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ಲೇವರ್ಸ್ಗೋಸ್ಕರ ಇವಾಗ ಗ್ರೀನ್ ಚಿಲ್ಲಿ ಸೊ ಫೈನ್. ಇವಾಗ ನಾನು ಚಿಲ್ಲಿ ಪೌಡರ್ ವಾಟರ್ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸ್ವಲ್ಪ ಸ್ಮೆಲ್ ಹೋಗೋದವರೆಗೂ ಫ್ರೈ ಮಾಡಿ. ಗ್ರೀನ್ ಚಿಲ್ಲಿ ಇವಾಗ ಫ್ಲೇಮ್ನ ಸ್ಲೋ ಇಟ್ಕೊಂಡು ಗ್ರೀನ್ ಚಿಲ್ಲಿ ಸಾಸ್ ಹಾಕಬೇಕು. ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನು ಸ್ವಲ್ಪ ಹಾಕೊಂಡಿದ್ದೀನಿ. ಇವಾಗ ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ ಹಾಕ್ಕೊಳ್ಳಿ. ಜಾಸ್ತಿ ಹಾಕೊಂಡು ಹುಳಿ ಆಗಿರುತ್ತೆ, ಉಪ್ಪು ಆಗಿರುತ್ತೆ, ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ಹಾಕೊಳ್ಳಿ. ಇವಾಗ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕ್ತಾ ಇದ್ದೀನಿ. ಎಸ್. ಸೊ ಫ್ರೆಂಡ್ಸ್, ನಾನು ಮೊಬೈಲ್ ಹೋಲ್ಡರ್ ಇಟ್ಕೊಂಡಿಲ್ಲ, ಒಂದು ಕೈಯಲ್ಲಿ ಮೊಬೈಲ್. ಇವಾಗ ಇದು ತಿಕ್ ಆಗ್ತಾ ಹೋಗುತ್ತೆ, ಅದಕ್ಕೋಸ್ಕರ ಇದನ್ನು ಮೊದಲೇ ಹಾಕ್ಬಾರ್ದು. ಸೊ ಎಲ್ಲ ಆದಮೇಲೆ ಲಾಸ್ಟಿಗೆ ಹಾಕಿ. ಇದು ತಿಕ್ಕಾಗಿರೋದಕ್ಕೆ ನಾನು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಂಡಿರೋ ಮಶ್ರೂಮ್ ಆ್ಯಡ್ ಮಾಡ್ತೀನಿ. ನಾನು ಆವಾಗಲೇ ಹೇಳಿದಾಗ ನಾನು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಕೈಯಲ್ಲಿ ಸಾಲ್ಟ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಮೊಬೈಲ್ ಸೈಡಲ್ಲಿ ಇಟ್ಕೊಂಡು ಮಶ್ರೂಮ್ ಆ್ಯಡ್ ಮಾಡಿ ಫ್ರೈ ಮಾಡಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲಿಂದ ಡೆಕೋರೇಟ್ ಮಾಡ್ತೀನಿ. ಫ್ರೆಂಡ್ಸ್, ಏನು ಗೊತ್ತಾ, ನಾನು ಲೆಫ್ಟಲ್ಲಿ ಮೊಬೈಲ್ ಇಟ್ಕೊಂಡಿರೋಕ್ಕೆ ತುಂಬ ಹತ್ತಿರ ಇದೆ ಫೋನ್, ಅದಕ್ಕೋಸ್ಕರ ಮೊಬೈಲ್ ಹೀಟ್ ಆಗಿಬಿಟ್ಟಿದೆ ಗೊತ್ತಾ. ಮೇಲ್ಗಡೆಯಿಂದ 1 ಸ್ಪೂನ್ ಬಟರ್ ಹಾಕ್ತಾಯಿದೆ. ಸೊ ಹಿಯರ್ ಇಸ್ ದ ಫೈನಲ್ ರಿಸಲ್ಟ್. 1 ಸ್ಪೂನ್ ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಬಿಸಿ ಬಿಸಿ ಆಗಿದೆ. ತುಂಬ ಟೇಸ್ಟ್ ಆಗಿದೆ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಸ್ಟೈಲಲ್ಲಿ ನಾನು ಇವತ್ತು ಮಶ್ರೂಮ್ ಚಿಲ್ಲಿ ಮಾಡಿದ್ದೀನಿ. ನೋಡಿ, ಟ್ರೈ ಮಾಡಿ. ಯಾವ ಥರ ಟೇಸ್ಟ್ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್